ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 69. ಎಸ್, ನಿವಿ ಮತ್ತು ಆದಿತ್ಯ ಕಾಲೇಜು ದಿನಗಳಿಂದಲೇ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರಂತೆ ಎಂದು ಅವರಿಬ್ಬರ ಕಾಲೇಜು ಜೀವನದ ಬಗ್ಗೆ ಖುಷಿಯಿಂದಲೇ ಹೇಳುತ್ತಿದ್ದವನ ಬಳಿ ನಡೆದ ನಿವೇದಿತಾ ಕೋಪದಿಂದಲೇ ಅವನ ಕೆನ್ನೆಗೆ ಬೀಸಿ ಬಾರಿಸಿದಳು. ಎಲ್ಲರೂ ಗಾಬರಿಯಲ್ಲೇ ಎದ್ದು ನಿಂತರೆ ಸಾಮ್ರಾಟ್ ಅಂಗಿಯ ಕೊರಳ ಪಟ್ಟಿ ಹಿಡಿದು, ನನ್ನ ಪ್ರೀತಿಯ ಬಗ್ಗೆ ಹೇಳಲು ನೀನು ಯಾವನೋ, ಹೂ ದಿ ಎಲ್ ಆರ್ ಯು ಅನ್ನುತ್ತಾ ಇನ್ನೊಮ್ಮೆ ಅವನಿಗೆ ಹೊಡೆಯಲು ಕೈ ಎತ್ತಿದವಳ ಕೈಯನ್ನು ಸಾಮ್ರಾಟ್ ತಡೆದರೆ, ಅವರ ಬಳಿ ಹೋಗಲು ಹೆಜ್ಜೆ ಮುಂದಿಟ್ಟ ಅಪ್ಪನನ್ನು ಸಿಂಚನ ಕಣ್ಸನ್ನೆಯಲ್ಲೇ ಬೇಡವೆಂದು ತಡೆದಳು. ನಾನೇನೋ ತಪ್ಪು ಹೇಳಿದೆಯೆಂದು ನೀನು ನನ್ನ ಮೇಲೆ ಕೈ ಮಾಡುತ್ತಿದ್ದೀಯ ನಿವಿ? ನಿನ್ನ ಮತ್ತು ಆದಿತ್ಯನ ಪ್ರೀತಿಯ ಬಗ್ಗೆ ತಾನೇ? ನೀನೇ ತಾನೇ ಆ ದಿನ ನನ್ನ ಬಳಿ ಹೇಳಿದ್ದು ಅಂದಾಗ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಕೋಪದಲ್ಲೇ ಹಿಂತೆಗೆದುಕೊಂಡು, ಹೌದು, ನಾನೇ ಆ ಕತೆ ಹೇಳಿದ್ದು. ಆದರೆ ಅದು ನಿಜವಾ ಸುಳ್ಳ ಎನ್ನುವುದನ್ನು ಯೋಚಿಸುವಷ್ಟು ತಾಳ್ಮೆ ನಿನಗಿಲ್ಲವಾ? ಒಮ್ಮೆಯಾದರೂ ಈ ಕತೆ ಯಾಕೋ ನಮ್ಮ ಅಂದರೆ ಶ್ರದ್ಧಾ ಮತ್ತು ಆದಿತ್ಯನ ಪ್ರೀತಿಯ ಕಥೆಯ ಹಾಗಿದೆ ಅಂತ ಅನ್ನಿಸಲೇ ಇಲ್ವಾ ನಿನಗೆ? ಅದೆಲ್ಲ ಬಿಡು. ನಾನು ಏನು ಎನ್ನುವುದು ಅಲ್ಲಿ ನಿಂತಿದ್ದಾರಲ್ಲ ಅವರಿಗೆ ಗೊತ್ತು. ಆಕ್ಸಿಡೆಂಟಲ್ಲಿ ಅನಾಥ ಶವವಾಗಿ ಸಾಯಬೇಕಾಗಿದ್ದ ನನಗೆ ಮರುಜನ್ಮ ಕೊಟ್ಟ ದೇವರುಗಳು ಅವರು. ಅವರಿಂದ ನಾನು ಇಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಡುತ್ತೇನಾ? ಅಲ್ಲದೆ ಈಗ ನೀನು ಹೇಳುತ್ತಿರುವ ಆದಿತ್ಯ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೆ. ಅದು ಬಿಟ್ಟರೆ ನಮ್ಮ ನಡುವೆ ಪ್ರೀತಿ ಪ್ರೇಮ ಏನಿಲ್ಲ. ಆದಿತ್ಯ ಅವನ ರಿಲೇಟಿವ್ ಹುಡುಗಿಯ ಜೊತೆ ಕಮಿಟೆಡ್ ಆಗಿದ್ದಾನೆ ಎನ್ನುವುದು ಅಪ್ಪ ಹಾಗೂ ಸಿಂಚುವಿಗೆ ಕಾಲೇಜು ದಿನಗಳಲ್ಲೇ ತಿಳಿದಿದೆ. ನಾನು ಒಂದೊಮ್ಮೆ ನೀನು ಪ್ರೀತಿಸಿದ ಶ್ರೀನಿಧಿ ಶ್ರದ್ಧಾ ಆಗಿರಬಹುದು. ಆದರೆ ಈಗ ನನ್ನೆಲ್ಲ ವ್ಯಕ್ತಿತ್ವವನ್ನು ಬದಲಿಸಿಕೊಂಡು ನಿನ್ನೆದುರು ನಿಂತಿರುವುದು ವಾಸುದೇವ್ ಭಾರದ್ವಾಜ್ ಮಗಳು ನಿವೇದಿತಾ ಭಾರದ್ವಾಜ್ ಅಷ್ಟೇ. ಈ ಜೀವ ಮತ್ತು ಜೀವನ ಇವರುಗಳು ಕೊಟ್ಟ ಭಿಕ್ಷೆ. ಹಾಗಿರುವಾಗ ನನ್ನ ಜೀವನದಲ್ಲಿ ಮುಂದೆ ಏನಾಗಬೇಕು, ಯಾರ ಜೊತೆ ಮದುವೆಯಾಗಬೇಕು, ಇದನ್ನೆಲ್ಲ ನಿರ್ಧರಿಸುವ ಹಕ್ಕು ಇರುವುದು ಅಪ್ಪ, ಅಮ್ಮ, ಅಖಿಲ್ ಮತ್ತು ಸಿಂಚುಗೆ ಮಾತ್ರ. ಅವರನ್ನು ಬಿಟ್ಟು ನನ್ನ ಬಗ್ಗೆ ಯೋಚಿಸುವ ಅಧಿಕಾರ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ. ನಿನಗೂ ಇಲ್ಲ ಮಿಸ್ಟರ್ ಸಾಮ್ರಾಟ್ ಭಾರದ್ವಾಜ್ ಎಂದು ಕೋಪದಲ್ಲೇ ಅವನಿಂದ ದೂರ ಸರಿದವಳ ಬಳಿ, ಹಾಗಾದರೆ ಆದಿತ್ಯ ಮತ್ತು ನಿನ್ನ ಪ್ರೀತಿಯ ಬಗ್ಗೆ ನನ್ನಲ್ಲಿ ಸುಳ್ಳು ಯಾಕೆ ಹೇಳಿದೆ ಎಂದವನತ್ತ ಕೆಕ್ಕರಿಸಿ ನೋಡಿ, ಆ ಸುಳ್ಳನ್ನು ಹೇಳಲು ಕಾರಣ ಯಾರು ಗೊತ್ತಾ? ನೀನು ಸಾಮ್ರಾಟ್. ಆರ್ಯ ಇಲ್ಲಿಂದ ಹೋಗುವ ಮೊದಲು ನನ್ನನ್ನು ಭೇಟಿಯಾಗಿ ನೀನು ಮನೆಯವರಲ್ಲಿ ಹೇಳಿದ್ದ ನಿನ್ನ ಕಾಲೇಜು ಜೀವನ, ನಮ್ಮಿಬ್ಬರ ಪ್ರೀತಿ, ನಂತರ ಇಂಗ್ಲೆಂಡಿಗೆ ಹೋಗಿದ್ದ ಎಲ್ಲ ಮಾತುಗಳನ್ನು ಅವನ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆ ಆಡಿಯೋವನ್ನು ನನಗೆ ಕಳುಹಿಸಿದ್ದ. ಮರೆಯದೆ ಆ ಎಲ್ಲ ಆಡಿಯೋವನ್ನು ಕೇಳಲೇಬೇಕು ಎನ್ನುವುದರ ಜೊತೆ ಇನ್ನೂ ನೀನು ನನ್ನನ್ನು ಪ್ರೀತಿಸುತ್ತಿರುವ ಬಗ್ಗೆ ಎಲ್ಲವನ್ನು ಹೇಳಿ ಹೋಗಿದ್ದ. ಅಂದಿನಿಂದ ನಿನ್ನ ಗೆಳೆಯನ ಮಾತುಗಳು ಹಾಗೂ ಆ ಆಡಿಯೋದಲ್ಲಿ ಅಂಥದ್ದೇನಿದೆ ಎನ್ನುವ ಕುತೂಹಲದ ಜೊತೆ ನಮ್ಮ ಪ್ರೀತಿಯ ಬಗ್ಗೆ ತಿಳಿದ ಮೇಲೆ ನನ್ನ ಮೇಲೆ ಮನೆಯವರೆಲ್ಲರ ಅಭಿಪ್ರಾಯಗಳು ಬದಲಾಗಿರಬಹುದಾ ಎನ್ನುವ ಚಿಕ್ಕ ಭಯ. ಇದರ ಬಗ್ಗೆ ಯೋಚಿಸಿ ಯೋಚಿಸಿ ತಲೆ ಕೆಟ್ಟು ಹೋಗಿತ್ತು. ಅದಕ್ಕೆ ಅಪ್ಪನ ಜೊತೆ ಮೊಬೈಲಿಗಾಗಿ ಹುಸಿ ಮುನಿಸಿನ ಜಗಳ ಆಡಿದ್ದು. ಕೊನೆಯಲ್ಲಿ ನೀನೇ ಮೊಬೈಲ್ ತಂದು ಕೊಟ್ಟೆ. ರಾತ್ರಿ ಪೂರ್ತಿ ಆ ಆಡಿಯೋವನ್ನು ಕೇಳಿದಾಗ ಮೊದಮೊದಲು ನಿನ್ನ ಮೋಜಿನ ಜೀವನದ ಬಗ್ಗೆ ನಿನ್ನ ಬಾಯಲ್ಲೇ ಕೇಳುವಾಗ, ಛೀ, ಇಂತಹ ಹುಡುಗನನ್ನು ನಾನು ಪ್ರೀತಿಸಿದ್ದ ಎಂದು ಅಸಹ್ಯವಾಗಿತ್ತು. ಆದರೆ ಕಡಲ ತೀರದ ಮನೆಯಲ್ಲಿ ನಮ್ಮಿಬ್ಬರ ಕೊನೆಯ ಕ್ಷಣಗಳು, ನಂತರ ನಿರಂಜನ್ ಅಂಕಲ್ ಸಾವು, ನಿನ್ನ ಮುಂದಿನ ಜೀವನ, ಅದೆಲ್ಲದರ ಬಗ್ಗೆ ಕೇಳುವಾಗ ನನಗೆ ತಿಳಿಯದೆ ಮೊದಲ ಬಾರಿ ನಿನ್ನ ನೋವಿಗೆ ಸ್ಪಂದಿಸುತ್ತಾ ಕಣ್ಣೀರಾಕಿದ್ದೆ. ಯಾವ ಪ್ರೀತಿಯನ್ನು ಇಷ್ಟು ವರ್ಷ ಅಸಹ್ಯ ಎಂದುಕೊಂಡಿದ್ದೆನೋ ಆ ಆಡಿಯೋವನ್ನು ಕೇಳಿದಾಗ ಆ ಪ್ರೀತಿ ಹಾಗೂ ನಿನ್ನ ಮೇಲೆ ಹೆಮ್ಮೆಯಾಗಿತ್ತು. ಕೊನೆಗೂ ನನ್ನ ಮೊದಲ ಪ್ರೀತಿ ನಾನು ಅಂದುಕೊಂಡ ಹಾಗೆ 3-4 ದಿನಕ್ಕೆ ಸೀಮಿತವಾಗಿರಲಿಲ್ಲ. ಸಾಮ್ರಾಟ್ ಅಲ್ಲಲ್ಲ, ನನ್ನ ಆದಿ ನನ್ನನ್ನು ಈಗಲೂ ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದಾಗ ಅದೆಷ್ಟು ಖುಷಿಯಾಗಿತ್ತು ಗೊತ್ತಾ ಅನ್ನುತ್ತಾ ತೇವವಾದ ಕಣ್ಣಂಚನ್ನು ಒರೆಸಿಕೊಂಡು ನೆನಪಿನ ಶಕ್ತಿ ವಾಪಸ್ಸಾದಾಗ ಕಣ್ಣೆದುರು ನಿನ್ನನ್ನು ನೋಡಿದ ಪ್ರತಿಕ್ಷಣ ಎಲ್ಲವನ್ನು ನನ್ನಿಂದ ಕಸಿದುಕೊಂಡ ನೀನು ಇವನನ್ನೊಬ್ಬ ಯಾಕೆ ಮತ್ತೊಮ್ಮೆ ನನ್ನ ಜೀವನಕ್ಕೆ ಬರುವಂತೆ ಮಾಡಿದೆ ಎಂದು ದೇವರಿಗೆ ಎಷ್ಟೋ ಸಲ ಇಡಿಶಾಪ ಹಾಕಿದ್ದೇನೆ.
ಆದರೆ ಆ ಆಡಿಯೋ ಕೇಳಿದ ಬಳಿಕ ನಿನ್ನ ಮೇಲಿದ್ದ ನನ್ನೆಲ್ಲ ಅಭಿಪ್ರಾಯಗಳು ಬದಲಾಗಿತ್ತು. ಅಷ್ಟೊಂದು ಪ್ರೀತಿಸುವ ನಿನ್ನ ಕಣ್ಣೆದುರು ನಾನು ಸುಳಿದಾಡಿದರೂ ನಿವೇದಿತಳಾಗಿ ನನ್ನನ್ನು ನೋಡಿದೆಯೇ ಹೊರತು ಇವಳಿಗೆ ಹಳೆಯದೆಲ್ಲ ನೆನಪಿದೆ, ಒಮ್ಮೆ ನಮ್ಮಿಬ್ಬರ ಬಗ್ಗೆ ಮಾತನಾಡೋಣ ಎನ್ನುವ ಚಿಕ್ಕ ಯೋಚನೆಯೂ ನಿನಗೆ ಬರಲಿಲ್ಲ. ಈ ನಡುವೆ ನಿನ್ನಿಂದಾಗಿ ಸಿಂಚು ಮತ್ತು ಪಿಯೂಷ್ ಮತ್ತೊಮ್ಮೆ ಸೇರಿದರು ಎನ್ನುವ ಹುಮ್ಮಸ್ಸಲ್ಲಿ ನನ್ನ ಬಗ್ಗೆಯೂ ವಿಚಾರಿಸಲು ಶುರು ಮಾಡಿದೆ. ಕೇವಲ ನಿನ್ನನ್ನು ಕಾಡಿಸಿ ನಿನ್ನ ಮುಖಾಂತರವೇ ನಿನ್ನೆಲ್ಲ ಮನಸ್ಸಿನ ಮಾತುಗಳನ್ನು ನಾನು ಕೇಳಬೇಕೆನ್ನುವ ಕಾರಣಕ್ಕೆ ನಮ್ಮದೇ ಪ್ರೀತಿಯ ಕಥೆಯನ್ನು ತಿರುಚಿ ನಿನಗೆ ಹೇಳಿದರೆ, ಕಲಿಯುಗದ ಕರ್ಣನಂತೆ ನನ್ನನ್ನೇ ನೀನು ಪ್ರೀತಿಸಿದವಳನ್ನೇ ಇನ್ನೊಬ್ಬನಿಗೆ ತ್ಯಾಗ ಮಾಡಲು ಹೊರಟಿದ್ದೀಯಲ್ಲ. ಗ್ರೇಟ್ ನೀನು. ನಿಜ ಹೇಳಬೇಕೆಂದರೆ ಆ ಆಡಿಯೋ ಕೇಳಿ ನಿನ್ನ ಪ್ರೀತಿಯಲ್ಲಿ ಸ್ವಲ್ಪ ಜಾಸ್ತಿಯೇ ಹುಚ್ಚಿಯಾಗಿದ್ದೆ. ಅದಕ್ಕೆ ನನ್ನಲ್ಲೇ ಏನೇನೋ ಕನಸು ಕಟ್ಟಿಕೊಂಡು ನಿನ್ನ ಜೊತೆ ಆಡಿದ ಹುಡುಗಾಟಕ್ಕೆ ತುಂಬ ಮುಖ್ಯವಾದ ವಿಷಯ ತಿಳಿಯಿತು. ಆ ವಿಷಯ ಏನು ಗೊತ್ತಾ? ನೀನು ನನ್ನನ್ನು ಪ್ರೀತಿಸಲೇ ಇಲ್ಲ. ಆಡಿಯೋದಲ್ಲಿನ ನಿನ್ನ ಆ ಅಳು, ಕಣ್ಣೀರು ಮಾತುಗಳೆಲ್ಲ ಬರೀ ನಾಟಕ ಅಷ್ಟೇ. ಇಷ್ಟು ವರ್ಷಗಳ ಬಳಿಕ ಮರಳಿ ಸಿಕ್ಕ ಪ್ರೀತಿಯನ್ನು ಪಡೆಯಲು ಸ್ವಲ್ಪವೂ ಪ್ರಯತ್ನಿಸದೆ ಬೇರೆ ಯಾರನ್ನೋ ನನಗೆ ಗಂಟು ಹಾಕಲು ನೋಡುತ್ತಿದ್ದೀಯಲ್ಲ. ಇದು ನಿನ್ನ ಪ್ರೀತಿಯಾ ಎಂದು ಕಣ್ಣೀರು ಹೊರೆಸುತ್ತಾ ಅಲ್ಲಿಂದ ನಡೆದು ಮಹಡಿ ಮೆಟ್ಟಿಲು ಹತ್ತಬೇಕು ಎನ್ನುವಾಗ ನಿವಿ, ಒಂದು ನಿಮಿಷ ನಿಲ್ಲು ಎನ್ನುವ ಸಿಂಚನ ಧ್ವನಿ ಕೇಳಿ ಅವಳತ್ತ ತಿರುಗಿದಳು. ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಾನು ಮಾತನಾಡುವುದು ತಪ್ಪೋ ಸರಿಯೋ ಗೊತ್ತಿಲ್ಲ ನಿವಿ. ಆದರೆ ಸಾಮ್ರಾಟ್ ನೀನು ಚೆನ್ನಾಗಿರಬೇಕೆಂದು ಆದಿ ಮತ್ತು ನಿನ್ನ ವಿಷಯವನ್ನು ನಮ್ಮಲ್ಲಿ ಹೇಳಿದನೇ ಹೊರತು ಅವನು ನಿನ್ನನ್ನು ಪ್ರೀತಿಸಲೇ ಇಲ್ಲ ಎನ್ನುವುದು ತಪ್ಪು. ವಾರಗಳ ಹಿಂದೆ ಇದೇ ವಿಷಯದ ಬಗ್ಗೆ ಸಾಮ್ರಾಟ್ ನನ್ನ ಮತ್ತು ಅಖಿಲ್ ಬಳಿ ಮಾತನಾಡಿದ್ದ. ಆಗಲೇ ನಾನು ಆದಿತ್ಯ ಕಮಿಟೆಡ್ ಆಗಿರುವನು ಎಂದು ಒಂದೊಮ್ಮೆ ನಿವಿ ಹೇಳಿದ್ದಾಳೆ ಎಂದಿದ್ದೆ. ಹಾಗೆಯೇ ನಿನ್ನ ಜೊತೆ ಮತ್ತೊಮ್ಮೆ ಈ ವಿಷಯದ ಬಗ್ಗೆ ಮಾತನಾಡು ಎಂದಿದ್ದೆ. ಆದರೆ ಸಾಮ್ರಾಟ್ ಬಿಡು, ತಪ್ಪು ನಿಮ್ಮಿಬ್ಬರದ್ದು ಇದೆ. ಅವನು ತನ್ನ ಪ್ರೀತಿಯನ್ನು ನಮ್ಮೆಲ್ಲರ ಬಳಿ ಹೇಳಿ ಮುಖ್ಯವಾದ ನಿನ್ನನ್ನೇ ಮರೆತುಬಿಟ್ಟ. ಇನ್ನು ನೀನು, ನಿನಗೆ ಹಳೆಯದೆಲ್ಲ ನೆನಪಿದ್ದರೂ ಎಲ್ಲವೂ ಮರೆತಂತೆ ಇದ್ದುಬಿಟ್ಟೆ. ಇದರ ಬಗ್ಗೆ ಸಾಮ್ರಾಟ್ ಬಳಿ ಮಾತನಾಡಿದಾಗ ಬಹುಶಃ ಅವಳಿಗೆ ಕಣ್ಣೀರು ತರಿಸುವ ಹಳೆಯ ನೆನಪುಗಳ ಜೊತೆ ಒಂದೊಮ್ಮೆ ಪ್ರೀತಿಯ ಹೆಸರಲ್ಲಿ ನೋವು ಕೊಟ್ಟ ನಾನು, ನನ್ನ ಪ್ರೀತಿ ಯಾವುದು ಬೇಡವಿರಬೇಕು, ಅದಕ್ಕೆ ಎಲ್ಲ ನೆನಪಿದ್ದರೂ ಮರೆತಂತೆ ಇದ್ದಾಳೆ ಎಂದಿದ್ದ. ನಿಮ್ಮಿಬ್ಬರ ಬಗ್ಗೆ ಈ ಕ್ಷಣಕ್ಕೆ ನನಗೆ ಅನಿಸುತ್ತಿರುವುದು ಏನು ಗೊತ್ತಾ? ನೀವಿಬ್ಬರೂ ಒಮ್ಮೆ ಕೂತು ಮಾತನಾಡಬೇಕಿತ್ತು. ಈಗಲೂ ಸಮಯವಿದೆ. ಒಮ್ಮೆ ಇಬ್ಬರೂ ಮನಸ್ಸು ಬಿಚ್ಚಿ ಮಾತನಾಡಿ. ಸಾಮ್ರಾಟ್, ನೀನು ಎಣಿಸಿದಂತೆ ನಿನ್ನನ್ನು ಪ್ರೀತಿಸಿದ ನಿವಿ ಇನ್ನೊಬ್ಬನ ಜೊತೆ ಖುಷಿಯಾಗಿರುತ್ತಾಳಾ? ಅದು ನೀನು ಅವಳ ಕಣ್ಣೆದುರೇ ಇರುವಾಗ. ನಿವಿ ನಿನ್ನನ್ನು ಈಗಲೂ ಹುಚ್ಚರಂತೆ ಪ್ರೀತಿಸುವ ಸಾಮ್ರಾಟ್ ಕೂಡ ಬೇರೆ ಯಾರದೋ ಜೊತೆ ಮದುವೆಯಾಗಿ ಖುಷಿಯಾಗಿರುತ್ತಾನೆ ಅಂತ ನಿನಗನಿಸುತ್ತದಾ? ಒಮ್ಮೆ ಯೋಚಿಸಿ ಅನ್ನುತ್ತಾ ಅಲ್ಲೇ ಇದ್ದ ಇಬ್ಬರತ್ತ ನೋಡಿ ಸುಮ್ಮನಾದರೆ ಎಲ್ಲರ ನಡುವೆ ಮೌನ ಮನೆ ಮಾಡಿತ್ತು. ವಾಸುದೇವ್ ಮನಸ್ಸಲ್ಲೇ ಮಕ್ಕಳಿಬ್ಬರು ಒಮ್ಮೆ ಮಾತನಾಡಿ ಅವರ ನಡುವಿನ ಅಂತರ ಗೊಂದಲವನ್ನೆಲ್ಲ ದೂರ ಮಾಡಿಕೊಳ್ಳಲಿ. ಆಗಲೂ ಅವರಿಬ್ಬರು ಸರಿ ಹೋಗದಿದ್ದರೆ ನಾನೇ ಇಬ್ಬರನ್ನು ಕೂರಿಸಿಕೊಂಡು ಮಾತನಾಡುತ್ತೇನೆ ಎಂದುಕೊಂಡು ಕುಳಿತಲ್ಲಿಂದ ಕೋಣೆಯತ್ತ ಹೋಗಲು ಎದ್ದರೆ ರಜನಿ ಕೂಡ ಅವರ ಹಿಂದೆಯೇ ಎದ್ದು ನಿಂತರು. ಅಪ್ಪ ಅಮ್ಮನನ್ನು ಗಮನಿಸಿದ ನಿವೇದಿತಾ, ಒಂದು ನಿಮಿಷ, ನನಗೆ ನಿಮ್ಮೆಲ್ಲರಲ್ಲಿ ನನ್ನ ಗತ ಜೀವನದ ಬಗ್ಗೆ ಮಾತನಾಡಬೇಕು ಎಂದು ಕಣ್ಣೀರು ತುಂಬಿಕೊಂಡು ಹೇಳಿದ ಮಗಳತ್ತ ನಡೆದ ವಾಸುದೇವ್, ನಿವಿ ಆಗಲೇ ಮಾತನಾಡುತ್ತಾ ತುಂಬ ಕಣ್ಣೀರು ಹಾಕಿಬಿಟ್ಟೆ. ಇದೆಲ್ಲದರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ಅದಕ್ಕಿಂತ ಮೊದಲು ಸಿಂಚು ಹೇಳಿದ ಹಾಗೆ ಸಾಮ್ರಾಟ್ ಮತ್ತು ನೀನು ಒಮ್ಮೆ ಮಾತನಾಡಿ. ಈಗ ಹೋಗು, ಸ್ವಲ್ಪ ರೆಸ್ಟ್ ಮಾಡು ಅಂತ ಕಣ್ಣೀರನ್ನು ಒರೆಸಿ ಮಗಳ ತಲೆ ಸವರುತ್ತಾ ನುಡಿದರೆ ಅವಳು ಅವರ ಎದೆಗೆ ಹೊರಗೆ ಜೋರಾಗಿ ಅಳತೊಡಗಿದಳು. ತಂದೆ ಮಗಳತ್ತ ಧಾವಿಸಿದ ರಜನಿ, ನಿವಿ, ನಿನ್ನ ಆರೋಗ್ಯದ ಬಗ್ಗೆ ನೆನಪಿದೆ ತಾನೆ ನಿನಗೆ? ಯಾಕೆ ಈ ರೀತಿ ಅಳುತ್ತಿದ್ದೀಯಾ ಅಂತ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಕಣ್ಣೀರನ್ನು ಒರೆಸಿ, ಸಾಮ್ರಾಟ್ ಮೂಲಕವೇ ನಿನ್ನ ಬಗ್ಗೆ ತಿಳಿದಾಗ ಪಾಪ ಮಗು ಒಬ್ಬಳೇ ಅಷ್ಟೊಂದು ನೋವನ್ನು ಹೇಗೆ ಅನುಭವಿಸಿದಳು ಎಂದು ಪ್ರತಿಯೊಬ್ಬರೂ ಕಣ್ಣೀರಾಕಿತ್ತು. ನಿನ್ನ ಮೈ ಮನಸ್ಸಿಗಾಗಿರುವ ನೋವಿನ ಆಳ ನಮಗೆಲ್ಲ ತಿಳಿದಿದೆ ನಿವಿ.
ಅದಕ್ಕೆ ತಾಹಿರ ನಿನ್ನ ಬಗ್ಗೆಯೆಲ್ಲ ಹೇಳಿದರೂ ಯಾರೂ ನಿನ್ನ ಆ ಜೀವನದ ಬಗ್ಗೆ ಮಾತನಾಡಲು ಹೋಗಿಲ್ಲ. ಈಗಲೂ ಇಲ್ಯಾರಿಗೂ ನಿನ್ನ ಆ ನೋವಿನ ದಿನಗಳ ಬಗ್ಗೆ ತಿಳಿಯುವ ಕುತೂಹಲವಿಲ್ಲ ಮಗಳೇ. ಇಲ್ಲ, ನನಗೆ ಹೇಳಲೇಬೇಕು ಅಂತಿದ್ದರೆ ಸಾಮ್ರಾಟ್ಗೆ ಹೇಳು. ಯಾಕೆಂದರೆ ಅವನಿಗೆ ಶ್ರೀನಿಧಿಯ ಬಗ್ಗೆ ತಿಳಿಯುವ ಪೂರ್ತಿ ಹಕ್ಕಿದೆ. ನೋಡು, ಆಗ್ಲಿನಿಂದ ಕಣ್ಣೀರು ಹಾಕಿದ್ದು ಸಾಕು. ಅಪ್ಪ ಹೇಳಿದಂತೆ ಹೋಗಿ ರೆಸ್ಟ್ ಮಾಡು ಅಂತ ಅವಳ ತಲೆ ಸವರಿ ಹೇಳಿದರೆ, ಇಲ್ಲ ಅಮ್ಮ, ಸಾಮ್ರಾಟ್ಗಿಂತ ಜಾಸ್ತಿ ನನ್ನ ಬಗ್ಗೆ ಎಲ್ಲವನ್ನು ತಿಳಿಯುವ ಹಕ್ಕು ತಂದೆ ತಾಯಿಯಾದ ನಿಮಗಿದೆ. ಇಷ್ಟು ದಿನ ಆ ನೋವು ಭರಿತ ಜೀವನದ ಬಗ್ಗೆ ನಿಮಗೆಲ್ಲ ಹೇಳಿ ನಿಮ್ಮ ಮನಸ್ಸು ಯಾಕೆ ಕೆಡಿಸಲಿ ಎಂದು ಸುಮ್ಮನಾಗಿ ಬಿಟ್ಟೆ ಹೊರತು ಬೇರೇನಿಲ್ಲ. ಪ್ಲೀಸ್, ಈಗ ನಾನು ನನ್ನ ಬಗ್ಗೆ ಹೇಳಲೇಬೇಕು ಅಂತ ಕಣ್ಣೀರು ಒರೆಸಿಕೊಂಡು ನಿಟ್ಟುಸಿರು ಹೊರಚೆಲ್ಲಿ ನಿವೇದಿತಳಾಗಿ ಬದಲಾಗುವ ಮೊದಲಿನ ಜೀವನವನ್ನು ಮನೆಯವರೆದುರು ತೆರೆದಿಡತೊಡಗಿದಳು. ಜಡಿ ಮಳೆಯ ನಡುವೆ ಕಡಲ ತೀರದ ಮನೆಯಿಂದ ಹೊರಟ ಕಾರು ನಿಧಾನವಾಗಿ ನಂದಾದೀಪದತ್ತ ಸಾಗುತ್ತಿದ್ದರೆ, ತನ್ನ ಹೆಗಲಿಗೆ ಹೊರಗೆ ಅಳುತ್ತಲೇ ಇದ್ದ ಶ್ರೀನಿಧಿಯನ್ನು ಆದಷ್ಟು ಸಂತೈಸಿ ಸೋತ ಪ್ರಗತಿಯು ಒಮ್ಮೆ ಅವಳ ಸ್ಥಿತಿಯನ್ನು ನೆನಪಿಸಿಕೊಂಡು ಕಣ್ಣೀರಾಕಿದಳು. ಆಶ್ರಮ ತಲುಪಿದ ಕಾರಿನಿಂದ ಇಳಿದ ಇಬ್ಬರೂ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ನನ್ನ ಕೋಣೆಗೆ ಬನ್ನಿ ಎಂದ ಅರುಣ ಅಲ್ಲಿಂದ ಒಳ ನಡೆದರೆ ಶ್ರೀನಿಧಿ ಅತ್ತು ಯಾವುದೋ ಕಾಯಿಲೆಯಿಂದ ನರಳುತ್ತಿರುವವರ ಹಾಗೆ ಕಾಣಿಸುತ್ತಿದ್ದಳು. ಪ್ರಗತಿ ಅವಳನ್ನು ಬಲವಂತವಾಗಿ ಸ್ನಾನದ ಕೋಣೆಗೆ ಕಳುಹಿಸಿ ತಾನು ಪಕ್ಕದವರ ಕೋಣೆಗೆ ಹೋಗಿ ಸ್ನಾನ ಮುಗಿಸಿ ಬರುವಾಗ ತಲೆಗೆ ಸ್ನಾನ ಮಾಡಿ ಸರಿಯಾಗಿ ತಲೆ ಒರೆಸಿಕೊಳ್ಳದೆ ನಿರ್ಜೀವ ಗೊಂಬೆಯ ಹಾಗೆ ಕುಳಿತಿರುವವಳ ಕೈಯಲ್ಲೇ ಇದ್ದ ಟವಲಿನಿಂದ ಗೆಳತಿಯ ತಲೆ ಒರೆಸಿ ಬಟ್ಟೆಯಿಂದ ಒದ್ದೆಯಾದ ತಲೆ ಕೂದಲನ್ನು ಕಟ್ಟುವಾಗ ಅಡಿಗೆ ಕೆಲಸದ ಮಹಿಳೆಯೊಬ್ಬಳು ಬಂದು ಅವರಿಬ್ಬರನ್ನು ಅರುಣಮ್ಮ ಕರೆಯುತ್ತಿರುವುದಾಗಿ ಹೇಳಿ ಹೋದಳು. ಶ್ರೀನಿಧಿ ಕೈ ಹಿಡಿದು, ನಿಧಿ, ಆಗಲೇ ಅಮ್ಮ ಹೇಳಿದರು, ನಾವಿನ್ನೂ ಇಲ್ಲೇ ಇದ್ದೇವೆ. ಈಗ ಪುನಃ ಹೇಳಿ ಕಳುಹಿಸಿದ್ದಾರೆ. ಸ್ವಲ್ಪ ಸಮಯ ಬಿಟ್ಟರೆ ಅಮ್ಮನೇ ಇಲ್ಲಿಗೆ ಬರಬಹುದು. ಆಗಲೇ ತುಂಬ ಅಚಾತುರ್ಯ ನಡೆದು ಹೋಗಿದೆ. ಬಾ ಹೋಗೋಣ ಅನ್ನುತ್ತಾ ಅಲ್ಲಿಂದ ಹೊರಟವಳ ಕೈಯನ್ನು ಶ್ರೀನಿಧಿ ಗಟ್ಟಿಯಾಗಿ ಹಿಡಿದಿದ್ದಳು. ಪ್ರಗತಿ ಅವಳತ್ತ ತಿರುಗಿ ಕಣ್ಸನ್ನೆಯಲ್ಲೇ ಏನು ಎಂದಾಗ, ಅಮ್ಮನನ್ನು ಎದುರಿಸುವ ಧೈರ್ಯ ನನ್ನಲ್ಲಿ ಇಲ್ಲ. ಆಗಲೇ ಅವರು ನನ್ನ ಮೇಲಿಟ್ಟ ನಂಬಿಕೆಯನ್ನು ಮಣ್ಣುಪಾಲು ಮಾಡಿದ್ದೇನೆ. ಈ ಮಾನಗೆಟ್ಟವಳ ಮುಖವನ್ನು ಆ ದೇವರಂತಹ ತಾಯಿಗೆ ಹೇಗೆ ತೋರಿಸಲಿ ಅಂತ ಪುನಃ ಅಳಲು ಶುರು ಮಾಡಿದಾಗ, ಪ್ಲೀಸ್ ನಿಧಿ, ಸುಮ್ಮನೆ ನಿನ್ನಿಷ್ಟಕ್ಕೆ ಏನೇನೋ ಯೋಚಿಸಿಕೊಳ್ಳಬೇಡ, ಬಾ ಎಂದು ಬಲವಂತವಾಗಿ ಅವಳನ್ನು ಅರುಣಾರ ಕೋಣೆ ಒಳಗಡೆ ಎಳೆದುಕೊಂಡು ಹೋದಳು. ಒದ್ದೆಯಾದ ಸೀರೆಯನ್ನು ಬದಲಾಯಿಸದೆ ಕಿಟಕಿ ಮೂಲಕ ಸುರಿಯುತ್ತಿರುವ ಮಳೆಯತ್ತ ದೃಷ್ಟಿ ನೆಟ್ಟು ನಿಂತವರನ್ನು ಒಂದೆರಡು ನಿಮಿಷ ಗಮನಿಸಿದ ಪ್ರಗತಿ ಶ್ರೀನಿಧಿ ಕೈ ಹಿಡಿದೇ ಅಮ್ಮ ಎಂದು ಕರೆದಾಗ ಕಣ್ಣೀರೊರೆಸಿಕೊಂಡು ಅವರತ್ತ ತಿರುಗಿದವರು ತಲೆ ತಗ್ಗಿಸಿ ನಿಂತಿರುವ ಶ್ರೀನಿಧಿಯನ್ನೇ ಒಂದು ಕ್ಷಣ ನೋಡಿ, ಬನ್ನಿ ಕುಳಿತುಕೊಳ್ಳಿ ಎಂದಾಗ ಇಬ್ಬರು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತಾಗ, ನಿಧಿ, ನೀನು ಇಷ್ಟೆಲ್ಲ ಕಣ್ಣೀರು ಹಾಕುತ್ತಿರುವುದು ಯಾಕೆಂದು ಕೇಳಬಹುದಾ? ಈ ಕಣ್ಣೀರು ಆ ಹುಡುಗನನ್ನು ಪ್ರೀತಿಸಿ ಮೋಸ ಹೋಗಿದ್ದಕ್ಕ ಅಥವಾ ಅನಾಥೆಯಾದ ನಿನ್ನ ಮೇಲೆ ನಾನಿಟ್ಟಿದ್ದ ನಂಬಿಕೆಯನ್ನು ನೀನು ಕಳೆದುಕೊಂಡಿದ್ದಕ್ಕ ಎಂದ ತೀಕ್ಷ್ಣವಾದ ಅವರ ಮಾತುಗಳಿಗೆ ತತ್ತರಿಸಿದ ಶ್ರೀನಿಧಿ ಅವರ ಕಾಲ ಬಳಿ ಕುಸಿದು ಕಾಲ ಮೇಲೆ ಹಣೆಯಿಟ್ಟು ಜೋರಾಗಿ ಅಳುತ್ತಿರುವವಳನ್ನು ನೋಡಿ ನೋವಾದರೂ ಅದನ್ನು ತೋರ್ಪಡಿಸದೆ ಅವಳನ್ನು ಎತ್ತಿ ನಿಲ್ಲಿಸಿ, ಈ ಆಶ್ರಮದ ಉಸ್ತುವಾರಿ ವಹಿಸುವಾಗ ನಾನು ಯಾವುದಕ್ಕಾದರೂ ಭಯಪಟ್ಟಿದ್ದೇನೆಂದರೆ ಅದು ಇಲ್ಲಿನ ಹೆಣ್ಣು ಮಕ್ಕಳ ಮಾನ ಮತ್ತು ಪ್ರಾಣ ರಕ್ಷಣೆಯ ಬಗ್ಗೆ ಮಾತ್ರ. ಇಲ್ಲಿಯವರೆಗೆ ಆ ಭಯ ನನ್ನನ್ನು ಕಾಡಲಿಲ್ಲ. ಆದರೆ ಇವತ್ತ್ಯಾಕೋ ನಾನು ನನ್ನ ನಿರ್ಧಾರದಲ್ಲಿ ಸೋತು ಬಿಟ್ಟೆ ಎಂದು ಭಯವಾಗುತ್ತಿದೆ. ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಶಿಸ್ತಿನ ಪಾಠದ ಜೊತೆ ಹೊರಜಗತ್ತಿನ ಪರಿಚಯ ಮಾಡಬಹುದೇ ಹೊರತು ಪ್ರತಿಯೊಬ್ಬರ ಮೇಲೂ ನಿಗಾ ಇಟ್ಟು ಅವರು ದಾರಿ ತಪ್ಪದಂತೆ ನೋಡಿಕೊಳ್ಳಲು ನನಗಿರುವುದು ಒಂದೇ ಹೆಣ್ಣು ಮಗಳಲ್ಲ, 50ಕ್ಕಿಂತಲೂ ಜಾಸ್ತಿ ಹೆಣ್ಣು ಮಕ್ಕಳ ತಾಯಿ ನಾನು. ಹೆಣ್ಣು ಮಕ್ಕಳನ್ನು ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ನಿಯಂತ್ರಿಸಬಹುದು, ನಂತರ ಅವರು ಬಂಧನದಲ್ಲಿ ಇರಲು ಇಷ್ಟಪಡಲ್ಲ. ಅದಕ್ಕೆ ನಾನು ಅವರವರ ಕನಸು ನನಸಾಗುವ ತನಕ ಬೆಂಗಾವಲಾಗಿ ನಿಂತು ಪ್ರೋತ್ಸಾಹಿಸುತ್ತೇನೆ. ನಂತರದ ಅವರ ಜೀವನ
ಮದುವೆ ಎಲ್ಲ ಅವರವರ ಇಷ್ಟಕ್ಕೆ ಬಿಟ್ಟು ಬಿಟ್ಟದ್ದು. ಅದರ ಮಧ್ಯೆ ಅವರು ದುಡುಕಿ ಅರೆಯದ ವಯಸ್ಸಲ್ಲಿ ಬದುಕನ್ನು ಹಾಳು ಮಾಡಿಕೊಂಡರೆ ಅದಕ್ಕೆ ಪೂರ್ತಿ ಜವಾಬ್ದಾರಿ ನಾನು, ಹಾಗೂ ನಾನು ಅವರನ್ನು ಬೆಳೆಸಿದ ರೀತಿ. ಇಷ್ಟು ದಿನ ನನ್ನ ಜವಾಬ್ದಾರಿಯ ಜೊತೆ ನಿಮ್ಮೆಲ್ಲರ ಬೆಳವಣಿಗೆ ನೋಡಿ ಹೆಮ್ಮೆ ಎನಿಸುತ್ತಿತ್ತು. ಆದರೆ ಇಂದು ನಾನು ನನ್ನ ಜವಾಬ್ದಾರಿಯಲ್ಲಿ ಸೋತು ಹೋದೆ ಎಂದವರ ತೇವವಾದ ಕಣ್ಣಂಚನ್ನು ನೋಡಿದ ಪ್ರಗತಿ ಎದ್ದು ಅವರ ಬಳಿ ಸಾಗಿ, ಅಮ್ಮ, ನೀವು ನಿಮ್ಮ ಜವಾಬ್ದಾರಿಯನ್ನು ಪೂರ್ತಿಯಾಗಿ ನಿಭಾಯಿಸಿಕೊಂಡು ಬಂದಿದ್ದೀರಿ. ಇವತ್ತು ಕೂಡ ಹಾಳಾಗುತ್ತಿದ್ದ ನಿಧಿಯ ಬಾಳು ನಿಮ್ಮಿಂದ ಸರಿಯಾಗಿದೆ. ಅವಳ ಕಣ್ಣೆದುರು ಆ ಹುಡುಗನ ನಿಜ ಮುಖದ ಪರಿಚಯ ಮಾಡಿಸಿ ದಾರಿ ತಪ್ಪುತ್ತಿದ್ದ ಅವಳ ಜೀವನವನ್ನು ಸರಿ ದಾರಿಗೆ ತಂದಿದ್ದೀರಿ. ನಿಮ್ಮ ಜಾಗದಲ್ಲಿ ಅವಳ ಹೆತ್ತ ತಂದೆ ತಾಯಿ ಇದ್ದಿದ್ದರೂ ಇದನ್ನೇ ಮಾಡುತ್ತಿದ್ದದ್ದು. ಪ್ಲೀಸ್, ನಿಧಿಯಿಂದ ಆದ ತಪ್ಪಿಗೆ ನೀವು ಕಾರಣವಲ್ಲ. ಆಗಲೇ ನೀವು ಹೇಳಿದಂತೆ ಈ ವಯಸ್ಸಲ್ಲಿ ಅಂತಹುದು ನಿಧಿ ಕೂಡ ಅವನ ಪ್ರೀತಿಯ ಜಾಲಕ್ಕೆ ಸಿಲುಕಿ ದುಡುಕಿಬಿಟ್ಟಿದ್ದಾಳೆ. ಹಾಗಂತ ಇಲ್ಲಿಗೆ ಅವಳ ಜೀವನ ಮುಗಿಯಿತು ಎಂದು ಅರ್ಥವೇ? ಅಥವಾ ಅವಳ ಈ ಸ್ಥಿತಿಗೆ ನಿಮ್ಮ ಬೇಜವಾಬ್ದಾರಿತನವೇ ಕಾರಣವೆಂದೇ ಎಂದವಳನ್ನೇ ಆಶ್ಚರ್ಯದಲ್ಲಿ ನೋಡಿದ ಅರುಣ ಅವಳ ತಲೆ ಸವರಿ, ನಾನು ಬೆಳೆಸಿದ ನಿಧಿ ಕೂಡ ನಿನ್ನ ಹಾಗೆ ಜೀವನದ ಬಗ್ಗೆ ಯೋಚಿಸಿದ್ದರೆ ಇಂತಹ ಒಂದು ದಿನ ನನ್ನ ಜೀವನದಲ್ಲೇ ಬರುತ್ತಿರಲಿಲ್ಲ ಎಂದವರು ಅಲ್ಲೇ ತಲೆ ತಗ್ಗಿಸಿ ನಿಂತಿರುವವಳ ಪಕ್ಕ ನಡೆದು ಅವಳ ತಲೆಯನ್ನು ಎತ್ತಿ, ನಿನ್ನಿಂದ ತಿಳಿದೋ ತಿಳಿಯದೋ ತಪ್ಪು ಆಗಿ ಹೋಗಿದೆ ನಿಧಿ. ಹಾಗಂತ ಪ್ರಗತಿ ಹೇಳಿದ ಹಾಗೆ ನಿನ್ನ ಜೀವನ ಇಲ್ಲಿಗೆ ಮುಗಿಯಿತು ಅಂತಲ್ಲ. ಒಮ್ಮೆ ನನ್ನ ಜೀವನವನ್ನು ನೆನಪಿಸಿಕೊ. ಇಷ್ಟೆಲ್ಲ ನೋವು ಕಣ್ಣೀರಲ್ಲಿ ಕೊರಗಿದ ನಾನೇ ನಿನ್ನೆದುರು ಹೀಗೆ ಧೈರ್ಯವಾಗಿ ನಿಂತಿರುವಾಗ ಏನೋ ಅರೆಯದ ವಯಸ್ಸು, ನಿನ್ನಿಂದ ತಪ್ಪಾಗಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಜೀವನ ಇಷ್ಟೇ ಎಂದು ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ. ಆ ಹುಡುಗ ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ಖಂಡಿತ ನಿನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ಆಗ ನಾನೇ ನಿಮ್ಮಿಬ್ಬರಲ್ಲಿ ಮಾತನಾಡುತ್ತೇನೆ. ಒಂದು ವೇಳೆ ಅವನದ್ದು ಮೋಸದ ಪ್ರೀತಿಯಾಗಿದ್ದರೆ ಅವನು ಖಂಡಿತ ನಿನ್ನ ಬಳಿ ಬರಲಾರ. ಹಾಗಾಗಿ ಆಗಿರುವುದನ್ನು ಮರೆಯುವುದು ತುಂಬ ಕಷ್ಟ. ಆದರೂ ಎಲ್ಲವನ್ನು ಮರೆತು ಮೊದಲಿನ ನಿಧಿಯಾಗಿರು. ಆದಷ್ಟು ಓದಿನ ಕಡೆ ಗಮನ ಕೊಟ್ಟು ನಿನ್ನ ಕನಸಿನತ್ತ ಹೆಜ್ಜೆ ಹಾಕು. ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ. ಕೊನೆಯದಾಗಿ ಇಂದು ನಡೆದ ಎಲ್ಲ ಘಟನೆಗಳು ನಮ್ಮ ಮೂವರ ನಡುವೆಯೇ ಇರಲಿ ಅಂತ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಕಳುಹಿಸಿ ಕುರ್ಚಿಗೆ ಹೊರಗೆ ಕಣ್ಮುಚ್ಚಿದರು. ರಾತ್ರಿ ಪ್ರಗತಿ ಬಲವಂತವಾಗಿ ಶ್ರೀನಿಧಿಯನ್ನು ಊಟದ ಕೋಣೆಗೆ ಕರೆದುಕೊಂಡು ಹೋಗಿ ನಿಧಾನವಾಗಿ ಅವಳ ಕಿವಿಯ ಬಳಿ, ನಿಧಿ, ಸುಮ್ಮನೆ ಎಲ್ಲರೂ ನಿನ್ನ ಮೇಲೆ ಅನುಮಾನ ಪಡುವಂತೆ ಇರಬೇಡ. ಪ್ಲೀಸ್, ನಾರ್ಮಲ್ ಆಗಿ ಎಂದಿನಂತೆ ಮಕ್ಕಳ ಜೊತೆ ನಕ್ಕು 2 ತುತ್ತು ಊಟ ಮಾಡಿ ಎದ್ದು ಹೋಗು ಎಂದವಳ ಮಾತಿಗೆ ಕಣ್ಮುಚ್ಚಿ ನಿಮಿಷದ ಬಳಿಕ ತಟ್ಟೆ ಹಿಡಿದು ಎಂದಿನಂತೆ ಎಲ್ಲರಲ್ಲಿ ಮಾತನಾಡಿ ಊಟ ಮಾಡುವಾಗ ಒತ್ತರಿಸಿ ಬರುತ್ತಿರುವ ದುಃಖವನ್ನು ತಡೆದು 1-2 ತುತ್ತು ತಿಂದು ತಟ್ಟೆಯಲ್ಲಿದ್ದ ಅನ್ನವನ್ನು ಪ್ರಗತಿಯ ತಟ್ಟೆಗೆ ಹಾಕಿ ತನ್ನ ತಟ್ಟೆ ತೊಳೆದಿಟ್ಟು ಅಲ್ಲಿಂದ ಕೋಣೆಯತ್ತ ಬಿರುಸಾಗಿ ನಡೆದಳು. ತನ್ನ ಮಂಚದಲ್ಲಿ ಅಡ್ಡಾಗಿ ಪೂರ್ತಿ ರಾತ್ರಿ ಅಳುತ್ತಲೇ ಕಳೆದವಳ ಕಣ್ಮುಂದೆ ಸಾಮ್ರಾಟ್ ಮತ್ತವಳ ಪ್ರೀತಿಯ ಕ್ಷಣಗಳು ಬಯಲಾದ. ಅವನ ಇನ್ನೊಂದು ಮುಖದ ಜೊತೆ ಪ್ರೀತಿಯಲ್ಲಿ ತನಗಾದ ಮೋಸ, ಕಡಲ ತೀರದ ಮನೆಯಲ್ಲಿ ಅರುಣಮ್ಮನ ನಿಷ್ಠೂರದ ಮಾತುಗಳು ಎಲ್ಲ ಅವಳನ್ನು ಜರ್ಜರಿತಳನ್ನಾಗಿ ಮಾಡಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.